ನಮಸ್ಕಾರ ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮಾರ್ಚ್ 3ನೇ ತಾರೀಕು ಮಂಗಳವಾರ. ನಾಳೆ 7 ರಾಶಿಯವರಿಗೆ ಗಜಕೇಸರಿ ಯೋಗ ಚಕ್ರಬಡ್ಡಿಯಂತೆ ದುಡ್ಡು ಸಿಗಲಿದೆ. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಬನ್ನಿ ನೋಡುವ. ನಾಳೆ ಮಾರ್ಚ್ 3ನೇ ತಾರೀಕು ಮಂಗಳವಾರ. ನಾಳೆಯಿಂದ 7 ರಾಶಿಯವರಿಗೆ ಗಜಕೇಸರಿ ಯೋಗ ಚಕ್ರಬಡ್ಡಿಯಂತೆ ದುಡ್ಡು ಬರಲಿದೆ. ಆ ಚಾಮುಂಡೇಶ್ವರಿ ಅಮ್ಮ ಕೃಪಾ ಆಶೀರ್ವಾದದಿಂದ ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಲಾಭ ಸಿಗಲಿದ್ದು ಅದೃಷ್ಟವನ್ನದು ಹುಡ್ಕೊಂಡು ಬರುತ್ತೆ. ರಾಶಿಯವರಿಗೆ ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರುತ್ತೆ. ಈ ಸಮಯದಲ್ಲಿ ನೀವು ಯಾರಿಗಾದರೂ ಹಣನ ಕೊಟ್ಟಿದ್ರೆ ಸಾಲವಾಗಿ, ಆ ಹಣ ನಿಮಗೆ ವಾಪಸ್ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬೋದು. ವ್ಯವಹಾರದ ನಿಮ್ಮ ಬಿಸ್ನೆಸ್ಸಲ್ಲಿ ಹೊಸ ಆರ್ಡರ್ಗಳು ಪಡೆಯುವ ಸಾಧ್ಯತೆ ಇದರಿಂದ ಕೂಡ ನೀವು ಲಾಭವನ್ನು ಗಳಿಸ್ತೀರಾ. ಆರ್ಥಿಕ ಜೀವನದಲ್ಲಿ ಉತ್ತಮ ಹಣವನ್ನು ಗಳಿಸ್ತೀರಾ. ಇನ್ನು ಉದ್ಯಮಿಗಳು ಅವರ ಹೊಸ ಗ್ರಾಹಕರು ಮತ್ತು ವಿಸ್ತರಣೆಗೆ ಅವಕಾಶಗಳನ್ನ ಪಡ್ಕೊತಾರೆ. ಜೊತೆಗೆ ಉದ್ಯೋಗದಲ್ಲಿರೋರಿಗೆ ಹೊಸ ಬಡ್ತಿ ಮತ್ತು ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಕೆಲಸದಲ್ಲಿ ಹೊಸ ವ್ಯವಹಾರ ಆಗಲಿ, ಅದರಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ದೀರ್ಘಕಾಲದಿಂದ ನಿಮ್ಮ ಉಳಿದಿರುವ ಕೆಲಸಗಳು ಈ ಸಮಯದಲ್ಲಿ ಪೂರ್ಣ ಆಗುವ ಎಲ್ಲ ಒಳ್ಳೆಯದಾಗುವುದನ್ನು ಗೋಚರಿಸ್ತಾ ಇದ್ದು ಹೊಸ ವೃತ್ತಿಯ ಅವಕಾಶಗಳನ್ನ ಪಡ್ಕೊಳ್ತೀರಾ. ಈ ಅವಧಿಯಲ್ಲಿ ನೀವು ವಿದೇಶದಲ್ಲಿ ವಾಸಿಸುವ ವ್ಯಕ್ತಿಗಳಾಗಿದ್ರೆ ನಿಮಗೆ ಒಳ್ಳೆ ಹಣ ಸಂಪಾದನೆ ಮಾಡಲಿಕ್ಕೆ ನಿಮಗೆ ಹೊಸ ಹೊಸ ಅವಕಾಶಗಳು ಕಂಡು ಬರುತ್ತೆ. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸಿಗ್ತಾ ಹೋಗುತ್ತೆ. ಅವಧಿಯಲ್ಲಿ ನೀವು ಸಂಪೂರ್ಣವಾಗಿ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಆತ್ಮವಿಶ್ವಾಸ ಮತ್ತೆ ನಾಯಕತ್ವ ಗುಣಗಳು ನಿಮಗೆ ಸಾಮರ್ಥ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ತಿರೋರಿಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಅವರಿಗೆ ಉತ್ತಮ ಅಂಕ ಪಡೆಯುವ ಸೂಚನೆ ಕೂಡ ಇದೆ. ಸಮಯದಲ್ಲಿ ಹೂಡಿಕೆಗಳಿಂದ ಲಾಭ ಪಡೆಯುವ ಸಾಧ್ಯತೆ ಇದ್ದು ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಸ್ವಲ್ಪ ನಿಮ್ಮ ಜೀವನದ ಬಗ್ಗೆ ಮುಂದಾಲೋಚನೆ ಮಾಡೋದ್ರಿಂದ ನೀವು ಸಾಕಷ್ಟು ಜೀವನದಲ್ಲಿ ಅದೃಷ್ಟವನ್ನ ಪಡ್ಕೊಂತೀರಾ. ಬಡ್ತಿ ಮತ್ತು ವೇತನದ ಹೆಚ್ಚಳಿಕೆಯ ಸಾಧ್ಯತೆ ಇದ್ದು ವ್ಯಾಪಾರಸ್ಥರು ತಮ್ಮ ಕೆಲಸಗಳಲ್ಲಿ ತುಂಬಾ ಯಶಸ್ಸನ್ನೇ ಪಡ್ಕೋತಾರೆ. ಹೊಸ ಸ್ನೇಹಿತರನ್ನು ಭೇಟಿಯಾಗೋದ್ರಿಂದ ನೀವು ಅದರಲ್ಲೂ ಕೂಡ ಯಶಸ್ಸನ್ನೇ ಕಾಣ್ತೀರಾ. ಅವಧಿಯಲ್ಲಿ ಹೊಸ ಕೆಲಸದ ಉನ್ನತ ಸ್ಥಾನವನ್ನು ಪಡೆಯಲು ನಿಮಗೆ ಅವಕಾಶಗಳು ಇರುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಉತ್ತಮ ಕಠಿಣ ಪರಿಶ್ರಮಕ್ಕೆ ಒಳ್ಳೆ ಫಲಿತಾಂಶ ಸಿಗ್ತದೆ. ಕೆಲಸದಲ್ಲಿ ಅದೃಷ್ಟವನ್ನ ಕಾಣ್ತೀರಾ. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಕಾಣ್ತೀರಾ. ಆದಾಯದ ಸೂಚನೆಗಳಿದ್ದು ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ವಿದೇಶಾಂಗ ವ್ಯವಹಾರಗಳಲ್ಲಿ ಯಶಸ್ಸು ಕಂಡು ಬರುತ್ತೆ. ಸಮಾಜದಲ್ಲಿ ಹೆಚ್ಚು ಜನಪ್ರಿಯರಾಗ್ತೀರಾ. ವಿವಾಹಿತರು ತಮ್ಮ ರಿಲೇಶನ್ಶಿಪ್ ಅಲ್ಲಿ ಹೊಸ ದಾಂಪತ್ಯದ ಜೀವನಗಳು ನೀವು ಸುಖಮಯವಾಗಿ ನೀವು ಸಾಗಿಸ್ತೀರಾ. ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಕೂಡ ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದ್ರೆ ಕನ್ಯಾ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಸಿಂಹ ರಾಶಿ, ಮೀನ ರಾಶಿ, ಧನುಸು ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಿ ಅಂತ ಕಮೆಂಟ್ ಮಾಡಿ. ಹಾಗೆ ಚಾಮುಂಡೇಶ್ವರಿ ದೇವಿಗೋಸ್ಕರ ಒಂದು ಲೈಕ್ ಫಾಲೋ ಮಾಡಿ.